ಒಂದ್ 25 ವರ್ಷದ ಮೇಲೆ ಆಯ್ತು. ಇದು ಅಂಗಡಿ ನಿಮ್ದೆ? ಅಂಗಡಿ ಅಂತ ನಾಲ್ಕದವ ನಮ್ಮ ಇಂತ ನಾಲ್ಕದವು. ಏನ್ ಮಾಡೋಣ, ಓಕೆ. ಬಡವರು ಬಾಡಿಗೆ ಕಟ್ಟೋದು, ಮಕ್ಕಳು ಸಾಕ್ಬೇಕು, ಏನ್ ಮಾಡೋಣ ಹೇಳ್ರಿ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ವ್ಯಾಪಾರ? 11 ಗಂಟೆಗೆ ಬರ್ತೀನಿ, 10 ಗಂಟೆಗೆ ಹೋಗ್ತೀನಿ. 11 ಗಂಟೆಗೆ ಬರ್ತೀಯಾ, ರಾತ್ರಿ 10 ಗಂಟೆಗೆ ಹೋಗ್ತೀಯಾ? ಅಷ್ಟೇ. ಆಟ ಆಡ್ಸೋನು ಅವನು, ನಾವು ರೆಡಿಯಾಗಿ ಇರ್ಬೇಕು ಆಡೋದಕ್ಕೆ ಅಷ್ಟೇ. ದಟ್ ಮಚ್ ಐ ಕ್ಯಾನ್ ಸಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಮರೇಶ್ ಸಜ್ಜನ್ ಫ್ರಮ್ ಅಮರೇಶ್ ಸಜ್ಜನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಮಲ್ಲೇಶ್ವರಕ್ಕೆ ಬಂದೀವಿ. ಸಣ್ಣ ಸಣ್ಣ ಅಂಗಡಿ ಒಳಗೆ ಎಷ್ಟೆಷ್ಟು ಲಾಭ ಆಗುತ್ತಾ, ಎಷ್ಟೆಷ್ಟು ವ್ಯಾಪಾರ ಆಗುತ್ತಾ ಅನ್ನೋದು ಇವತ್ತು ನೋಡಕ್ ಬಂದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ, ವಿಡಿಯೋ ಕೊನೆವರೆಗೂ ನೋಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಅಣ್ಣ, ಮಲ್ಲೇಶ್ವರದಲ್ಲಿ ಒಂದ್ ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಣ್ಣ? ಲಾಭ ಎಷ್ಟಾಗುತ್ತೆ? ಲಾಭ ವ್ಯಾಪಾರ ಆಗುತ್ತೆ ಸರ್, ಲಾಭ ಲೆಕ್ಕ ಆಗುತ್ತಿಲ್ಲ. ವ್ಯಾಪಾರ ಎಷ್ಟಾಗುತ್ತೆ? ವ್ಯಾಪಾರ ನಾವು ಮಿನಿಮಮ್ ಅಂದ್ರೆ 8,000 10,000 ಮಾಡ್ತೀವಿ. ಮಾಲ್ ಎಷ್ಟು ತಂದಿರ್ತೀರಾ ಒಂದ್ ದಿನಕ್ಕೆ? ಒಂದಿನಕ್ಕೆ ತರ್ತೀವಿ 15,000 20,000 ತರ್ತೀವಿ. 15-20,000 ತಂದಿರ್ತೀರಾ. ಒಂದ್ ದಿನಕ್ಕೆ ಎಷ್ಟಾಗುತ್ತೆ? 7,000 8,000 ವ್ಯಾಪಾರ ಮಾಡ್ತೀವಿ. 4,000. ಅದ್ರಲ್ಲಿ ನಿಮಗೆ ಲಾಭ ಎಷ್ಟಾಗುತ್ತೆ? ಅದ್ರಲ್ಲಿ ಒಂದು 2,500 ರೂಪಾಯಿ ಸಿಕ್ಬಿಡುತ್ತೆ. ಒಂದ್ ದಿನಕ್ಕೆ 2,500. 2,000. ಒಂದ್ ದಿನಕ್ಕೆ 2,000 ಅಂದ್ರೆ ಒಂದ್ ತಿಂಗಳಿಗೆ 60,000 ಆಯ್ತು. ಹೌದು, 60,000 ಲಾಭ ಆಗುತ್ತೆ. ಸೀಸನ್ಗೆ ಅಷ್ಟೇ? ಸೀಸನ್ ಇಲ್ಲ ಅಂದ್ರೆ ಬೇರೆ ವ್ಯಾಪಾರ ಮಾಡ್ತೀರಾ? ಆಪಲ್ ಎಲ್ಲ ಸೀಸನ್ ಇದ್ದೇ ಇರುತ್ತೆ. ಸೀಸನ್ ಆಪಲ್ ಸೀಸನ್ ಬರುತ್ತೆ. ಅದು ಎಷ್ಟಾಗುತ್ತೆ ವ್ಯಾಪಾರ? ಅದು ಆಗುತ್ತೆ ವ್ಯಾಪಾರ ನಡೆದಂಗೆ 15,000 20,000 10,000 ಆ ಥರ ತಿಂಗಳಿಗೆ, ದಿವಸಕ್ಕೆ ವ್ಯಾಪಾರ ಆಗೋದು. ಅದ್ರಲ್ಲಿ ನಿಮ್ಗೆ ಲಾಭ ಆಗೋದು? ಲಾಭ ಅದ್ರಲ್ಲಿ ಆಗುತ್ತೆ 1,000 1,500. ಅದೇ 1,000 ಮೇಲೆ ಆಗುತ್ತೆ. ಯಾವುದೇ ಲಾಭ, ಯಾವುದೇ ವ್ಯಾಪಾರ ಮಾಡ್ರಿ ಒಂದ್ ದಿನಕ್ಕೆ 1,000 ಮೇಲೇನೆ ಆಗುತ್ತೆ. ಹೌದು, ಇಲ್ಲಿ. ಹೌದು. ಓಕೆ ಬಾಯ್, ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ಅಣ್ಣ, ನಾವು ಆ ಥರ ಅಲ್ಲ, ಟ್ರೋಲ್ ಗೀಲ್ ಏನು ಮಾಡಲ್ಲ, ವಿಡಿಯೋ ಮಾಡ್ತಾ ಇದ್ವಿ. ಏನಿಲ್ಲ, ವ್ಯಾಪಾರ ಎಷ್ಟಾಗುತ್ತೆ, ಲಾಭ ಎಷ್ಟಾಗುತ್ತೆ ಅಷ್ಟೇ ಕೇಳೋದು ನಾವು. ವ್ಯಾಪಾರ ಇನ್ನೇನಾಗುತ್ತೆ ಅಣ್ಣ, ಗ್ಯಾಸ್ ನೋಡಿದ್ರೆ 90 ಚಿಲ್ಲರೆ, ಕಿಲೋಮೀಟರ್ ನೋಡಿದ್ರೆ 35. ಜನ ಕೇಳಿದ್ರೆ ಕೊಡಲ್ಲ. ಏನ್ ಮಾಡ್ಬೇಕು? ಎಷ್ಟಾಗುತ್ತೆ ಅಣ್ಣ ಡೈಲಿ? ಎಷ್ಟು ಮಾಡ್ತೀರಾ ಡೈಲಿ? ಎಲ್ಲ ಅಣ್ಣ ಗ್ಯಾಸ್ ಅಷ್ಟು ರೇಟ್ ಆಗಿದೆ. CNG ಎಷ್ಟಿದೆ ಅಣ್ಣ? ನಮ್ದು LPG ಅಣ್ಣ. LPG ಅಣ್ಣ? ಅದೇ ಹೇಳಿದ್ನಲ್ಲ, 95 ಚಿಲ್ಲರೆ. 95 ಚಿಲ್ಲರೆ ಇದೆ. ಹೌದು. ವ್ಯಾಪಾರ ಒಂದು 1,000 ರೂಪಾಯಿ ಆದ್ರೂ ಆಗುತ್ತೆ ದಿನಕ್ಕೆ? 1,000 ರೂಪಾಯಿ ಎಲ್ಲ ಆಗುತ್ತೆ. 600 700 800 ರೂಪಾಯಿ ಆದ್ರೆ ಹೆಚ್ಚು. ಅದು ಆಗೋದು ಡೌಟು. ಯಾವಾಗ ಅರ್ಧ ಗಂಟೆಯಿಂದ ನಿಂತಿದ್ದೀನಿ ಇಲ್ಲಿ, ಒಂದು ಬಾಡಿಗೆ ಇಲ್ಲ. ಸರ್, ನಿಮ್ಮ ಅಂಗಡಿ ಬಗ್ಗೆ ಒಂದ್ ಸ್ವಲ್ಪ ಕೇಳಕ್ಕಂತ ಬಂದಿದ್ದೀವಿ. ಕೇಳಿ. ಇದು ವ್ಯಾಪಾರ ಎಷ್ಟಾಗುತ್ತೆ, ಲಾಭ ಎಷ್ಟಾಗುತ್ತೆ ನಿಮ್ಗೆ? ಲಾಭ ಬಗ್ಗೆನಾ? ಒಂದ್ 2-3 ಸಾವಿರ ಆಗ್ಬೋದು ದಿನ. ಏನು ವ್ಯಾಪಾರ? ಲಾಭ ಎಷ್ಟಾಗುತ್ತೆ ಅದ್ರಲ್ಲಿ? ಒಂದು 600-700 ರೂಪಾಯಿ ಲಾಭ. ಇದನ್ನ ಮಾಲ್ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ಬಂದಿರ್ತೀರಾ? ಯಾವಾಗ ಏನಾಗೋದ್ರೆ ಅವಾಗ ತಗೊಂಡ್ ಬರ್ತೀವಿ. ಅಂದ್ರೆ ಇವೇನು ಹಾಳಾಗೋದಲ್ಲ, ಏನಲ್ಲ, ಸೇಫ್ ಆಗಿ ಇಟ್ಟಿರ್ತೀರಾ. ನಿಮಗೆ ಜಾಸ್ತಿ ಸೀಸನ್ ಅಂದ್ರೆ ಯಾವ ಸೀಸನ್ ಸರ್ ಇದು ಬೆಳೆಗೆಲ್ಲ? ಮ್ಯಾರೇಜ್ ಸೀಸನ್. ಅದೇ ಬೇಸಿಗೆ? ಚೈತ್ರ ವೈಶಾಖ ಜ್ಯೇಷ್ಠ, ಆಮೇಲೆ ಭಾದ್ರಪದ ಆಶ್ವೀಜ ಕಾರ್ತೀಕ, ಮಾಘ ಮಾಸ. ಚೆನ್ನಾಗಿ ನಡೆಯುತ್ತೆ. ಅವಾಗ ಚೆನ್ನಾಗಿ ನಡೀತಿತ್ತು, ಇವಾಗ ಏನೂ ನಡೆಯಂಗಿಲ್ಲ ಮಳೆಗಾಲದಲ್ಲಿ. ಪರವಾಗಿಲ್ಲ ಸರ್. ಅದೃಷ್ಟ ಅನ್ನೋದು ಭಗವಂತ ಯಾವಾಗ ಕೊಡ್ತಾನೆ ಗೊತ್ತಿಲ್ಲ. ಹೌದೌದು ಅಲ್ವಾ? ಯಾವಾಗ ಕೊಡ್ತಾನೆ ಗೊತ್ತಿಲ್ಲ. ಆಟ ಆಡ್ಸೋನು ಅವನು, ನಾವು ರೆಡಿಯಾಗಿ ಇರ್ಬೇಕು ಆಡೋದಕ್ಕೆ ಅಷ್ಟೇ. ದಟ್ ಮಚ್ ಐ ಕ್ಯಾನ್ ಸಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಪ್ರಮೋಷನ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಒಳ್ಳೆ ವ್ಯಾಪಾರ ಆಗಲಿ ಸರ್. ನಿಮಗೂ ಒಳ್ಳೆಯದು. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು ಸರ್. ನಮಸ್ಕಾರ. ವಿಡಿಯೋ ಮಾಡ್ತಾ ಇದ್ವಿ, ಅದಕ್ಕೆ ಎಷ್ಟು ಲಾಭ ಆಗುತ್ತೆ, ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಎಲ್ಲರನ್ನು ಕೇಳ್ತಾ ಇದ್ವಿ. ಅದಕ್ಕೆ ಹೇಳ್ತಾ ಎಷ್ಟು ವ್ಯಾಪಾರ ಆಗುತ್ತೆ, ಲಾಭ ಎಷ್ಟಾಗುತ್ತೆ ನಿಮ್ಗೆ? ನಮಗೆ 25% ಉಳಿತೈತಿ. 25% ಉಳಿತೈತಿ. ದುಡ್ಡು ಎಷ್ಟು ಮಾಲ್ ಎಷ್ಟು ತಗೊಂಡ್ಬಂದಿರ್ತೀರಾ? ಮಾಲ್ ನಾವು ಅದು ನಮ್ಮ ಅಂಗಡಿ 1 ಲಕ್ಷ ಗಟ್ಟಲೆ ಹಾಕ್ತೀವಿ. ಇದೇ ನಿಮ್ಮ ಅಂಗಡಿ? ನೀವೇ ಓನರ್, ನೀವೇ ಹೊರಗಡೆ ಕುಂತು ಮಾಡ್ತಾ ಇದ್ದೀರಾ? ಆಳು ಸಿಗಲ್ಲ ದೇವ್ರ. ಆಳು ಸಿಗಲ್ಲ. ನೀನು ಉತ್ತರ ಕರ್ನಾಟಕ? ಪಕ್ಕ ನಾವು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. ಯಾವ ಊರು? ಗದಗ. ಬಾಗಲಕೋಟೆ ಸಮೀಪ ನಮ್ಗ. ಬಾಳ ಸಮೀಪ.
ಮತ್ತೇನು ಹೇಳುವ ಏನಿಲ್ಲ ತಾತ. ಯಾವ ಊರು? ಗದಗ ಜಿಲ್ಲೆ ಶಿರಟ್ಟಿ ತಾಲೂಕು. ಚಿರಾಟಿ ತಾಲೂಕಾ? ಚಾಪ ಎಲ್ಲ ಕುಡಿದ್ರಲ್ಲ? ಚಾಯ್ ಕುಡಿದು ಸಿಗರೇಟ್ ಸೇದಿನ. ಚಾ ಕುಡಿದು ಸಿಗರೇಟ್ ಸೇದಿದ್ರಿ? ಆರಾಮದೇವ. ಆರಾಮದೀವಿ. ನೀವು ಆರಾಮಿದ್ದೀರಾ? ಈ ವ್ಯಾಪಾರ ಎಲ್ಲ ಚಲೋ ನಡೆಯಕತ್ತೈತೆ? ಸಜ್ಜನ್ ಅನ್ನೋದು ಹೆಸರು ಕೇಳಿ ಅಣ್ಣ. ಸಜ್ಜನ್ರ. ಸಜ್ಜನ್ರ ಕೇಳಿ ನಾನು ಸಜ್ಜನ್ರ ನಮ್ಮಲ್ಲಿ ಅದ್ರ ಎಷ್ಟು ವರ್ಷ ಆತದ ಬೆಂಗಳೂರಿಗೆ ಬಂದು? ನಾವು ಒಂದು 25 ವರ್ಷದ ಮೇಲೆ ಆಯ್ತು. ಇದು ಅಂಗಡಿ ನಿಮ್ದೆ? ಅಂಗಡಿ ಅಂತ 4 ಅದಾವ ನಮ್ಮ. ಇಂತ 4 ಅದಾವು. ನೀನ ಓನರ್? ನಾನೇ ಓನರ್. ಏ ಅಜ್ಜ. ಹಾ ಗೇಟ್ ಕ್ರಾಸಿಂಗ್ ಒಂದೈತಿ, ಬಾಟಾ ಶೋರೂಮ್. ಹಾ ಮತ್ ಬಂದ್ರು ಭೇಟಿ ಹಾಕಿನ ಆಗಲೇಬೇಕು. ಭೇಟಿ ಹಾಕಿನ Would like to take notes while I take totes of the mouth. ಜಾಸ್ತಿ ಬಂದಿದ್ರು ಟೀ ಕುಡಿತೀವಿ. ಏ ಇಲ್ಲ ಅಜ್ಜಿ, ಒಂದ್ ದಿನಕ್ಕೆ ಎಷ್ಟು ಲಾಭ ಆಗುತ್ತೆ ಅಜ್ಜಿ? ಇದ್ರಲ್ಲ ಹಾ ಏನೊಂದು 500-600 ರೂಪಾಯಿ. 500-600 ರೂಪಾಯಿ. ವ್ಯಾಪಾರ ಎಷ್ಟು ತೊಗೊಂಬಂದಿರ್ತೀರಿ ನೀವು? ನಾವು ತಂದಿರ್ತೀವಿ ಒಂದು 2,000 ಮಾಲು? 3,000 ಮಾಲು ಒಂದ್ ದಿನಕ್ಕೆ? ಹಾ, ಒಂದ್ ದಿನ ಅಲ್ಲ 3 ದಿನ 4 ದಿನಕ್ಕೆ ಹೋಗ್ತೀವಿ. 3 ದಿನಕ್ಕೆ 4 ದಿನಕ್ಕೆ ಒಂದು 4,000-5,000 ತೊಗೊಂಬಂದಿರ್ತೀರಾ? ಎಷ್ಟಾಗುತ್ತೆ ಒಂದ್ ದಿನಕ್ಕೆ ಲಾಭ? ಅದೇ ಒಂದು 500-600 ರೂಪಾಯಿ ಆಗುತ್ತೆ. 500-600 ರೂಪಾಯಿದಾಗುತ್ತೆ ಅಷ್ಟೇ? ಅಷ್ಟೇ. ಇವೆಲ್ಲ ಹೂವು, ಇವೆಲ್ಲ ತುಳಸಿ ಗಿಡ, ಇವೆಲ್ಲ ರೋಸು ಎಲ್ಲ ತರ್ತೀವಿ, ಎಲ್ಲ ತರುತ್ತೆ. ಎಲ್ಲ ಥರದ್ದು ಎಲ್ಲ ಸೇರಿಸಿ 500-600 ರೂಪಾಯಿ ಲಾಭ ಆಗುತ್ತೆ ಅಷ್ಟೇ. ಅಷ್ಟೇ. ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದೀವಿ ಸುಮ್ಮನೆ ಎಲ್ಲಾರನು. ಏನ್ ವ್ಯಾಪಾರ, ಒಂದೊಂದು ದಿನಕ್ಕೆ ಆಗುತ್ತೆ, ಒಂದೊಂದು ದಿನಕ್ಕೆ ಆಗಲ್ಲ. ಹಾ ಒಂದೊಂದು ದಿನ 300 ಸಿಗುತ್ತೆ, ಒಂದೊಂದು ದಿನ 200 ಸಿಗುತ್ತೆ, ಹಾ ಒಂದೊಂದು ದಿನ 100 ಸಿಕ್ಕಲ್ಲ. ಹಾ. ಆ ಥರ ಇರುತ್ತೆ ವ್ಯಾಪಾರ. ಅಷ್ಟು ಆಗಲ್ಲ, ಒಂದೊಂದು ದಿನಕ್ಕೆ 100 ಸಿಗಲ್ಲ. 100 ಸಿಕ್ಕುತ್ತೆ, ಅದೇ 100-100ರಿಂದ 300 ಒಳಗಡೆ ಅಷ್ಟೇ. ಮಾಲ್ ಎಷ್ಟು ರೂಪಾಯಿ ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ ನಾವು 20,000 ರೂಪಾಯಿ ಮೇಲೆ ಹಾಕಿರ್ತೀವಿ. 20,000 ರೂಪಾಯಿ. ಎಷ್ಟು ದಿನಕ್ಕೆ ಒಂದ್ಸರ್ತಿ ತೊಗೊಂಬಂದಿರ್ತೀವಿ ತಾತ? ನಾವು ಯಾವಾಗ ಆಗುತ್ತೆ ಅವಾಗ ಸ್ವಲ್ಪ ದುಡ್ಡು ಒಂದ್ ತಿಂಗಳಿಗೆ ಹೋಗಿ ತೊಗೊಂಬಂದಿರ್ತೀರಾ? ಒಂದ್ 15 ದಿನಕ್ಕೆ ಹೋಗಿ ದಿನ ಒಂದು ವಾರಕ್ಕೆ ಹೋಗಿ ದುಡ್ಡು ಅಡ್ಜಸ್ಟ್ ಆಗುತ್ತೆ ಹಂಗೆ. ಓಕೆ ತಾತ. ಅಕ್ಕ ನಿಮ್ದು ಹೇಳಿ ಅಕ್ಕ. ಹೇಳಿ ಅಕ್ಕ, ನಿಮ್ದು ಹೇಳಿ. ಯಾಕಣ್ಣ? ಅಣ್ಣ ವ್ಯಾಪಾರ ಇಲ್ಲ ಅಣ್ಣ, ಮಳೆ ಅಣ್ಣ. ಅಯ್ಯೋ ಜೀವನ ಎಲ್ಲ, ಕತೆ ಎಲ್ಲ ಜೀವನ ಅಣ್ಣ. ಕಥೆ ಎಲ್ಲ ಜೀವನ. ನೋಡಿ ತೋರಿಸಿ, ಅಲ್ಲಿ ತೋರಿಸಿ, ಮಳೆ ತೋರಿಸಿ. ನೋಡಿ ಜನಗಳು ನಿಲ್ತಾ ಇಲ್ಲ ಇಲ್ಲಿ. ಜನಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ. ಎಷ್ಟಾಗುತ್ತೆ ಅಣ್ಣ ವ್ಯಾಪಾರ ಒಂದ್ ದಿನಕ್ಕೆ? ಹಣ ಮುಂಚೆ ಎಲ್ಲ ಅಣ್ಣ 2,000-3,000 ಅಣ್ಣ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಮುಂಚೆ ಅಣ್ಣ ನಾವು 10,000 ರೂಪಾಯಿ ದುಡಿತಾ ಇದ್ವಿ ಅಣ್ಣ. ಇವಾಗ ಏನ್ ಹೇಳೋದಣ್ಣ, ಕತೆ ಎಲ್ಲ ವ್ಯಾಪಾರ ಮಾಡ್ತೀವಿ. ಲಾಭ ಎಷ್ಟಾಗುತ್ತೆ? ನನ್ ಕನ್ನಡ ಅಷ್ಟು ಕ್ಲಿಯರ್ ಇಲ್ಲ. ಯಾವ ಊರ? ಬೇಜಾರಾಗ್ಬೇಡಿ. ನಾವು ಮಂಗಳೂರವರು. ಮಂಗಳೂರವರು. ತುಳು ಬರ್ಪುಂಡ. ತುಳು ಸ್ವಲ್ಪ ಗೊತ್ತು. ಸ್ವಲ್ಪ ಗೊತ್ತು. ನಮ್ದು ನಾರ್ತ್ ಕರ್ನಾಟಕ. ಹೌದಾ? ಅದೇ ನಮ್ದು ಇವಾಗ ನೋಡಿ, ನಾವು 10,000 ರೂಪಾಯಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ವಿ ನಾರ್ತ್ ವೆಸ್ಟ್. ಅದ್ ಏನಂದ್ರೆ ಅಣ್ಣ, ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಂಗ ಆಯ್ತು ಅಂದ್ರೆ ಅದು ಮುಂಚೆ ಎಲ್ಲ 10,000 ರೂಪಾಯಿ ದುಡಿಯಾಕತ್ತಿದ್ವಿ. ಇವಾಗ ಏನಾಗಿದೆ, ವ್ಯಾಪಾರ ಮಾಡಕತ್ತಿದ್ವಿ. ಇವಾಗ ಏನ್ ಇಲ್ರಿಪ್ಪ, ಇವಾಗ ಏನ್ ಆಗಂಗಿಲ್ರಿ. ದಿನಾ ಮಳಿ ಬರಕತ್ತದ, ಏನ್ ಮಾಡೋದು, ಮಳಿ ಬಂದೇ ಬಿಡ್ತದೆ, ಬರಕತ್ತೈತೆ. ಮಳೆಗೆಲ್ಲ ಸ್ಟಾರ್ಟ್ ಆಗೈತಿ. ಆನ್ಲೈನ್ ಎಲ್ಲ ಆಗ್ಬಿಟ್ಟದೆ. ಜನಗಳಿಗೆ 250 ರೂಪಾಯಿ ಹೇಳಿದ್ರೆ ಏನೋ ಒಂದ್ ದೊಡ್ಡ ಬಸ್ಸಿನ ರೇಟ್ ಹೇಳ್ದಂಗೆ. ಜನಗಳಿಗೆ 250 ರೂಪಾಯಿ ಹೇಳಿದ್ರೆ ಏನೋ ಒಂದ್ ದೊಡ್ಡ ಬಸ್ಸಿನ ರೇಟ್ ಹೇಳ್ದಂಗೆ. 250 ರೂಪಾಯಿ ಅಂತ ಹಿಂಗೆ ಕೇಳಕತ್ತಾರ. ಏನ್ ಮಾಡೋದ್ರಿ, ಕತೆ ಎಲ್ಲ ಜೀವನ ತುಂಬಾ ಕಷ್ಟ ಇದೆ ಜೀವನ. ಕಷ್ಟ ಜೀವನ, ரொம்ப கஷ்டம் ப்ரோ, ரொம்ப கஷ்டம் ப்ரோ. ಮಳೆ ಬಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಅಯ್ಯೋ ಮಳೆ ಅಳ್ತೀವಿ ನಾವಿಲ್ಲಿ. ನಾವು ನೋಡಿ ನನ್ ಕೂದ್ಲು ಒಂದ್ಸಂದ್ರೆ ಹತ್ತು ಬಿಡೋಣ. ಅಯ್ಯೋ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಸಜ್ಜನ್ ಕನ್ನಡಿಗ ಅಂತಂದು ಒಂದ್ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀಯ? ಒಂದ್ ದಿನಕ್ಕೆ 100 ಪೀಸ್ ಮಾಡ್ತೀನಿ. 100 ಪೀಸ್ ಮಾಡ್ತೀಯ? ಒಂದ್ ಪೀಸ್ಗೆ ಎಷ್ಟು? ಒಂದ್ ಪೀಸ್ಗೆ 200. 200 ಅಂದ್ರೆ 100 ಪೀಸ್ ಮಾಡ್ತೀಯ ಒಂದ್ ದಿನಕ್ಕೆ. ಇದು ಪರ್ಚೇಸ್ ಎಷ್ಟು ಮಾಡಿರ್ತೀಯ ನೀನು? ನಾನೆಲ್ಲಿ ಪರ್ಚೇಸ್ ಮಾಡಲಿ, ಹಂದಲ್ಲ ಓನರ್ದು ನೀ ಕೆಲಸ ಮಾಡ್ತಿರೋದು. ಅಂದ್ರೆ ಒಂದಕ್ಕೆ 200 ಅಂದ್ರೆ 100 ಪೀಸಿಗೆ ಎಷ್ಟಾಯ್ತು? ಯಾಕಲ್ಲ ಕೇಳಿದೆ.
ನಾನು ಸುಮ್ಮನೆ ಎಲ್ಲ ಅಂಗಡಿನೂ ಕೇಳ್ತಾ ಇದ್ದೆ ಎಷ್ಟೆಷ್ಟು ಲಾಭ ಆಗುತ್ತೆ ಹೆಂಗೆ ವ್ಯಾಪಾರ ಮಾಡ್ತಾರೆ ಅದ್ರದ್ದು ಏನು ಒಂದು 40 ರೂಪಾಯಿ 50 ರೂಪಾಯಿ ಇಟ್ಕೊಂಡು ಲಾಭ ಮಾಡ್ತೀವಿ ಅಷ್ಟೇ. ಅಷ್ಟೇ ಆಗುತ್ತೆ. ನಮ್ಮೆಲ್ಲ ಊಟ ಪೆಟ್ರೋಲ್ ಚಾರ್ಜ್ ಅದೆಲ್ಲ ಸೇರಿ ಓನರ್ಗೆ 50 ರೂಪಾಯಿ ಲಾಭ ಸಿಗುತ್ತೆ. ನಿಮಗೆ ಸ್ಯಾಲ್ರಿ ಎಷ್ಟು? ನನಗೆ ಡೈಲಿ 2,000 ಕೊಡ್ತಾರೆ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ ಡೈಲಿ 2 ಡೈಲಿ 2,000 ನಿನಗೆ ಅಂದ್ರೆ ತಿಂಗಳಿಗೆ 60,000 ಆಯ್ತು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ. भाई मारो मुझे मारो मारो मुझे मारो मारो नहीं ये मजाक हो रहा है एक सेकंड यार मजाक. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ವ್ಯಾಪಾರ? 11 ಗಂಟೆಗೆ ಬರ್ತೀನಿ 10 ಗಂಟೆಗೆ ಹೋಗ್ತೀನಿ. 11 ಗಂಟೆಗೆ ಬರ್ತೀಯಾ ರಾತ್ರಿ 10 ಗಂಟೆಗೆ ಹೋಗ್ತೀಯಾ ಅಷ್ಟೇ. 2,000 ಒಂದು ದಿನಕ್ಕೆ. 2,000. ನಿಂದೆ ಬೆಟ್ರಪ್ಪ. ಬಂದ್ಬಿಡಿ ನೀವು ಆ ಥರ ಹಿಡ್ಕೊಂಡು ಸುತ್ತೋದಕ್ಕಿಂತ ಎಲ್ಲಿಗೆ ನೋಡಿ. ಇಲ್ಲ ಅದು ಹಿಡ್ಕೊಂಡು ಸುತ್ತೋದು ಇಂಟ್ರೆಸ್ಟ್ ಐತೆ ನನಗೆ. ಹೌದಾ? ಹಾ. ಈ ಥರ ಮಾತಾಡೋದಕ್ಕೆ ಇಂಟ್ರೆಸ್ಟಾ? ಈ ತರ ಮಾತಾಡೋದಕ್ಕೆ ಇಂಟ್ರೆಸ್ಟ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮಾಡಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಯಾವ ಚಾನಲ್? ಅಮರೇಶ್ ಸಜ್ಜನ್ ಸಬ್ಸ್ಕ್ರೈಬ್ ಮಾಡಿ ಬ್ರೋ. ನಂದು ಮುನೀರು ಅಣ್ಣ ವ್ಯಾಪಾರ ಎಷ್ಟಾಗುತ್ತೆ ಅಣ್ಣ ಒಂದು ದಿನಕ್ಕೆ? ದಿನಕ್ಕೆ ಒಂದು 2-3 ಸಾವಿರ ಆಗುತ್ತೆ. 2-3 ಸಾವಿರ ವ್ಯಾಪಾರ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಲಾಭ ಎಷ್ಟಾಗುತ್ತೆ? ಲಾಭ 1,000 ರೂಪಾಯಿ. 1,000 ರೂಪಾಯಿ ಲಾಭ ಆಗುತ್ತೆ. ಮಾಲ್ ಎಷ್ಟು ರೂಪಾಯಿ ತೊಗೊಂಡಿರ್ತೀನಿ ಅಣ್ಣ? ದಿನಕ್ಕೆ ತೊಗೊಂಡಿರ್ತೀರಾ ಇಲ್ಲ ಅದು ಒಂದು ವಾರಕ್ಕೆ ತೊಗೊಂಡಿರ್ತೀರಾ? ದಿನಕ್ಕೂ ವಾರಕ್ಕೂ ಹೆಂಗೆ ವ್ಯಾಪಾರ ಖಾಲಿ ಆಗುತ್ತೆ ಹೆಂಗ್ ವ್ಯಾಪಾರ ಆಗುತ್ತೆ ಹೆಂಗ್ ತೊಗೊಂಡಿರ್ತೀರಾ? ಚೆನ್ನಾಗಿದೆ ಅಣ್ಣ ವ್ಯಾಪಾರ ಮಳೆ ಇದ್ರೆ ಆಗಲ್ಲ, ಮಳೆ ಇದ್ರೆ ಆಗಲ್ಲ. ಮಳೆ ಇಲ್ಲ ಅಂದ್ರೆ ಆಗಲ್ಲ. ಮಳೆನೇ ಕಷ್ಟ ವ್ಯಾಪಾರಕ್ಕೆ. ಮಳೆ ಇದ್ರೆ ಗಿರಾಕಿ ಹೋಗ್ಬಿಡ್ತಾರಲ್ಲ. ಹೌದೌದು. ಸರಿ ಅಣ್ಣ ಥ್ಯಾಂಕ್ ಯು. ಅಣ್ಣ ಒಂದ್ ದಿನಕ್ಕೆ ವ್ಯಾಪಾರ ಎಷ್ಟಾಗುತ್ತೆ ಅಂತಂದು ಹೇಳ್ಬೇಕು. ವ್ಯಾಪಾರ ಕಮ್ಮಿನೇ ಆಗುತ್ತೆ ಸರ್, ಆಗೋದು ಕಡಿಮೆನೇ ಆಗುತ್ತೆ. ಎಷ್ಟಾಗುತ್ತೆ ಅಣ್ಣ ಕಡಿಮೆ ಅಂದ್ರೆ? 1,000 1,500 ಆಗುತ್ತೆ ಒಂದ್ ದಿನಕ್ಕೆ. ಮಾಲ್ ಎಷ್ಟು ತಗೊಂಡ್ಬಂದಿರ್ತೀರಾ ಒಂದ್ ದಿನಕ್ಕೆ? ನಾವೊಂದು 5,000-6,000 ರೂಪಾಯಿ ಹಾಕಿರ್ತೀವಿ ಯಾಕಂದ್ರೆ ಮಾಲಿಗೆ 5,000-6,000 ರೂಪಾಯಿ ತಗೊಂಡ್ಬಂದಿರ್ತೀರಾ, ನಿಮಗೆ 1,000-1,500 ಲಾಭ ಆಗುತ್ತೆ. ಲಾಭ ಅಲ್ಲ, ವ್ಯಾಪಾರ ಆಗುತ್ತೆ ಅಷ್ಟೇ. ವ್ಯಾಪಾರ ಆಗುತ್ತೆ. ನಮ್ಗೊಂದು 500 ರೂಪಾಯಿ ಉಳಿಯುತ್ತೆ. 500 ರೂಪಾಯಿ ಲಾಭ ಆಗುತ್ತೆ. ವ್ಯಾಪಾರನೇ ಆಗೋದೇ 1,500 ರೂಪಾಯಿ ವ್ಯಾಪಾರ ಆಗುತ್ತೆ. ಸೇಲ್ ಆದ್ರೆ ಆಗುತ್ತೆ ಒಂದು 5,000 ಸಾವಿರ ಆಗುತ್ತೆ. 5,000 ಲಾಭ 500-600 ಇಷ್ಟ ಆಗುತ್ತೆ. ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು. ಲಜ್ಜಿ ಕುತ್ಕೊಂತೀನಿ. ಅಜ್ಜಿ ಒಂದ್ ದಿನಕ್ಕೆ ವ್ಯಾಪಾರ ಎಷ್ಟಾಗುತ್ತೆ ಅಜ್ಜಿ? ಒಂದ್ ದಿವಸಕ್ಕೆ 200-300-400 ಆಗ್ತದಪ್ಪ. ಇದನ್ನ ಲಾಭ ಎಷ್ಟಾಗುತ್ತೆ? ಲಾಭ ಇನ್ನ ನಂಗೆ ಗೊತ್ತಾಗಿರೋ ಸಮಯ ತಗೊಂಡಾಗ ನಮ್ಮ ಮಗಳು ತಗೊಡ್ತೀನಿ. ನಾನು ನಿಮ್ ಮಗನ್ ತಗೊಡ್ತೀರಾ? ಮಾಲ್ ಎಷ್ಟು ದುಡ್ಡು ಕೊಡ್ಕೊಂಡ್ಬಂದಿರ್ತಾರ ಒಂದ್ ದಿನಕ್ಕೆ? ಒಂದ್ ದಿವಸಕ್ಕೆ ಅವರು 2,000-3,000-4,000 ಅಂಗಡಿ ಹಾಕಿದ್ದಾರೆ. ಅಲ್ಲಿಂದ ತಗೊಂಡ್ಬಂದಿರ್ತಾರೆ. ನನ್ ಸ್ವಲ್ಪ ತಂದ್ಕೊಡ್ ನನ್ ಸ್ವಲ್ಪ ಕೊಡ್ತಾರೆ, ಮಿಕ್ಕಿದ ಅವ್ರು ಅಲ್ಲಿ ರಾಜೇಶ್ ಅವ್ರು ಅಲ್ಲಿ ಮಾಡ್ತಾರೆ. ಎಷ್ಟು ಒಂದ್ ದಿನಕ್ಕೆ ಎಷ್ಟು ಲಾಭ ಆಗುತ್ತೆ ಅಜ್ಜಿ? ಒಂದ್ ದಿವಸಕ್ಕೆ ಎಷ್ಟಾಗ್ತದೆ? ಒಂದೊಂದ್ ದಿವಸ 400-300-200 ಆಗ್ತದೆ. ಒಂದೊಂದ್ ದಿವಸ 800 ರೂಪಾಯಿ ಆಗ್ತದೆ. ಮಳೆ ಬಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆಗ್ತದೆ. ಮಳೆ ಇಲ್ಲ ಅಂದ್ರೆ ಮಳೆಯಿಂದ ಚಲೋ ವ್ಯಾಪಾರ ಆಗುತ್ತೆ. ಸುಲಭ ಆಗ್ತದೆ. ಏನ್ ಮಾಡೋಣ? ಓಕೆ ಬಡವರು ಬಾಡಿಗೆ ಕಟ್ಟೋದು, ಮಕ್ಕಳು ಸಾಕ್ಬೇಕು, ಏನ್ ಮಾಡೋಣ ಹೇಳ್ರಿ? ಎಲ್ಲರೂ ಬಡವ್ರೆ, ಎಲ್ಲರೂ ಶ್ರೀಮಂತರೇ. ಹೇಳು. ನಾವು ಬಡವ್ರೆ. ನೀವು ಬಡವ್ರನ? ನಾವು ಬಡವ್ರೆ. ಸರಿಪ್ಪ, ಬಡವ್ರ ಹೇಳೋದು ನಮ್ಗೆ ಸ್ವಂತ. ಇನ್ನೊಂದು ಕ್ವಶನ್ ಅಜ್ಜಿ, ಬಡವ್ರು ಎದಕ್ಕೆ ಶ್ರೀಮಂತರಾಗಲ್ಲ ಬೇಗ? ಆಗಲ್ಲ. ಅದು ಎದಕ್ಕೆ ಅಂತ? ಅದಾಗಲ್ಲ. ಸಾವುಕಾರೆಲ್ಲ ಬಡವರಾಗ್ತಾರೆ, ಬಡವರೆಲ್ಲ ಸಾವುಕಾರ ಆಗಲ್ಲ. ಅದೇ ಯಾಕೆಂತ? ಅದೇ ಅಷ್ಟೇ, ನಮ್ಮ ಬಡವರೆಲ್ಲ ಸಾವುಕಾರ ಆಗಲ್ಲ ಸ್ವಾಮಿ, ಆಗಲ್ಲ. ನೋಡ ನಮ್ಮ ಮಗಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರಾತ್ರಿ 9 ಗಂಟೆವರೆಗೂ ಗಂಡಂತವ ಎತ್ತು ಉಮ್ಮ ಮೀನಾ ಅಂತಾರೆ. ಎಷ್ಟು ಕಷ್ಟ ಪಡ್ತಾರೆ. ಇಬ್ರು ಹೆಣ್ಣು ಮಕ್ಕಳಿದ್ದಾರೆ, ಕಷ್ಟ ಪಡ್ತಾರೆ ನೋಡಿ. ಅವ್ರಿಗೆ ವ್ಯಾಪಾರ ಆಗಲ್ಲ. ಆಗದೆ ಇಲ್ಲ. ಏನ್ ಮಾಡ್ತೀಯ ನೋಡಿ, ಇಷ್ಟು ಜನ ಹೋಗ್ತಾರೆ, ನಾವು ಹೋಗ್ ಕೇಳೋರಿಲ್ಲ. ನಿಂದೇನ್ ಕೇಳೋರಿಲ್ಲ, ಕೇಳೋರಿಲ್ಲ. ಏನ್ ಮಾಡೋದು ಸರ್ ಹೇಳ್ರಿ, ನೀವೇ ಹೇಳು. ನೀವ್ ಹೇಳ್ಬೇಕು, ನೀವು ಬಡವ್ರು ಹೇಳ್ಬೇಕು, ನಾವು ಬಡವ್ರನ್ನ ಕೇಳ್ಬೇಕು. ಹೇಳ್ರಿ. ಇಲ್ಲ ಅಜ್ಜಿ, ಯಾರು ಬಡವರಿಲ್ಲ, ಯಾರು ಶ್ರೀಮಂತರಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಯಾರು ಆರೋಗ್ಯ ಇರುತ್ತೆ ಅವರೇ ಶ್ರೀಮಂತರು. ಇಷ್ಟೇ, ಮತ್ತೇನಿಲ್ಲ. ಓಕೆ ಅಜ್ಜಿ ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಲಾಭ ಯಾರು ಹೇಳೋದಿಲ್ಲ, ಏನೋ ಸ್ವಲ್ಪ ಕೊಟ್ಟಾರ ಪರವಾಗಿಲ್ಲ ಅಂತಾರೆ. ವ್ಯಾಪಾರ ಕಮ್ಮಿ, ಅಧಿಕ ಮಾಸ ಅಲ್ವಾ? ಅಧಿಕ ಮಾಸ ವ್ಯಾಪಾರ ಕಮ್ಮಿ. ಎಷ್ಟು ಆಷಾಢ ಬರ್ತಾ ಇದೆ, ಆಷಾಢ ಬಂದ್ರೆ ಸ್ವಲ್ಪ ಡೌನ್ ಆಗುತ್ತೆ. ಆಮೇಲೆ ಕಾರ್ತಿಕ್ ಶ್ರಾವಣದಲ್ಲಿ ಶುರು ಆಗುತ್ತೆ ವ್ಯಾಪಾರ. ಶ್ರಾವಣ ಬರ್ಬೇಕು,
ಶ್ರಾವಣ ಬರಕಣ ವ್ಯಾಪಾರ ಡಲ್ಲೇ. ವ್ಯಾಪಾರ ಡಲ್ಲೇ. ನಮ್ಗೆ ಅಂಗಡಿ ಆಗಲಿ ಊದಾಗಲಿ ಅನ್ನದಾಗಲಿ ಎಲ್ಲ ಸ್ವಲ್ಪ ಡಲ್ಲೇ ಇವಾಗ. ಪ್ರತಿಯೊಂದು ಬರುತ್ತೆ. ಆಮೇಲೆ ಅದೇ ಶ್ರಾವಣ ಬರಬೇಕು. ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲ ಅವಾಗ ಒಂದು ಸ್ವಲ್ಪ ಲಾಭ. ವ್ಯಾಪಾರ ಲಾಭ ಅಲ್ಲ ವ್ಯಾಪಾರ 90% ತಗೊಳ್ತೇವೆ ವ್ಯಾಪಾರ. ಮಾಲ್ 90% ತಗೊಂತೀರಾ? ಹೌದು, 90% ವ್ಯಾಪಾರ ಆಗುತ್ತೆ. ವರ್ಮಾಲ್ ಜಾತ್ರೆ ಬರ್ತಾ 90% ಬಂದ್ಬಿಡ್ತೀವಿ. ಹೌದು. ಆಮೇಲೆ ಗೌರಿ ಬಂದ್ಮೇಲೆ ದೀಪಾವಳಿ, ದಸರಾ ಹಂಗೆ ಕಂಟಿನ್ಯೂ ಆಗುತ್ತೆ. ಆಮೇಲೆ ನವೆಂಬರ್ಗೆ ಲಾಸ್ಟ್ ವ್ಯಾಪಾರ ಕಮ್ಮಿ ಫುಲ್ ಡೌನ್ ಆಗುತ್ತೆ. ಆಮೇಲೆ ಮದುವೆ ಆಗಿದ್ವಿ, ಆಮೇಲೆ ಗುರುಪ್ರವೇಶಗಳು ಅದು ಬಂದರೆ ಸ್ವಲ್ಪ ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ.